ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ಮೇಲೆ ನಾನ್ ಎಲ್ರ ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರು ಮಾಡ್ತಿರೋ ತಪ್ಪು ಅಂತ ನನಗನ್ಸಿದ್ರೆ ನೀವ್ ಮಾಡ್ತಿರೋ ತಪ್ಪು ಅಂತ ಅವ್ರ ಜೊತೆಲೇ ಇದ್ದು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಆದ್ರೆ ಅವ್ರ ಅರ್ಥ ಮಾಡ್ಕೊಳ್ದೇನೆ ನಿಂಗ್ ತೊಂದ್ರೆ ಕೊಡ್ತಾರಲ್ಲ ರಾಧಿಕಾ. ಅದೆಲ್ಲ ಬಿಡಮ್ಮ. ಅವ್ರು ನಿನ್ ಮಗಳ ಮದ್ವೆಗ್ ಬರ್ಬೇಕೋ ಬೇಡ್ವೋ? ಬರ್ಬೇಕು. ಆದ್ರೆ ಈ ಕಷ್ಟ ಇಲ್ಲ ನಿಂಗ್ ಬೇಡ ರಾಧಿಕಾ. ನನ್ ಮಗಳು ಯಾವಾಗಿದ್ರು ದೇವಸ್ಥಾನದ ಮೇಲಿರೋ ಗೋಪುರ ತರ ತಲೆ ಎತ್ಕೊಂಡ್ ನಡಿಬೇಕು. ನೀನ್ ತಲೆ ತಗ್ಸೋದನ್ನ ನನ್ ಕೈಯಿಂದ ನೋಡಕ್ಕಾಗಲ್ಲ ರಾಧಿಕಾ. ಅದ್ರಲ್ಲೂ ಈಗ ನಿನ್ಗಾಗ್ತಿರೋ ಅವಮಾನ ನನ್ನಿಂದಾನೆ ಅಂತ ನೆನ್ಸ್ಕೊಂಡ್ರೆ ನನ್ ಮೇಲೆ ನನಗೆ ಕೋಪ ಬರ್ತಾ ಇದೆ. ಯಾಕಮ್ಮ ಅಳ್ತಾ ಇದ್ಯಾ? ನೀನೇನ್ ಕೇಳ್ಬಾರ್ದು ಕೇಳ್ಬಿಟ್ಟೆ. ನನ್ ಮದ್ವೆಲಿ ನಮ್ ಬಂಧುಗಳನ್ನು ಇರ್ಬೇಕು ಅಂತ ಆಸೆ ಪಟ್ಟೆ. ನೀನ್ ಆಸೆ ಪಟ್ಟಿದ್ದನ್ನ ನಾನ್ ಹೇಗಮ್ಮ ನೆರವೇರಿಸ್ದೇ ಇರ್ಲಿ? ಇವತ್ ಕೋಪ ಮಾಡ್ಕೊಂಡಿರೋ ದೊಡ್ಡಪ್ಪ ದೊಡ್ಡಮ್ಮ ನಾಳೆ ಅವ್ರ ಮನೆಗ್ ಹೋದ್ರೆ ಹೊರಗ್ ಹಾಕ್ಬಿಡ್ತಾರಾ? ಹಾಕಿದ್ರು ಪರವಾಗಿಲ್ಲ. ನಾನ್ ಆರ್ಯನ್ ಮೇಲೆ ಕೈ ಮಾಡಿದೀನಿ. ಅದಕ್ಕೆ ಅತ್ತೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ಕೋಪ ಇದೆ. ನನ್ ಮದ್ವೆ ಅಷ್ಟ್ರಲ್ಲಿ ಆ ಕೋಪ ಎಲ್ಲ ಹೋಗುತ್ತೆ. ಆಗ ದೊಡ್ಡಪ್ಪ ದೊಡ್ಡಮ್ಮ, ಪಂಕಜಮ್ಮ, ಅತ್ತೆ ಎಲ್ರೂ ನನ್ ಮದ್ವೆಗ್ ಬರ್ತಾರೆ. ನನಗಷ್ಟ್ ಸಾಕು. ನನಗೆ ನಮ್ಮಮ್ಮನ್ ಸಂತೋಷಕ್ಕಿಂತ ಯಾವ್ದು ಮುಖ್ಯ ಅಲ್ಲ. ಸಾಕು ಅಳು ನಿಲ್ಸಮ್ಮ. ದೊಡ್ಡಪ್ಪ ದೊಡ್ಡಮ್ಮನ್ ಮನ್ಸ್ ಬದಲಾಯಿಸೋದನ್ನ ನಾನೊಂದ್ ಸವಾಲಾಗಿ ತಗೊಂಡಿದ್ದೀನಿ. ಅದೇನೇ ಆದ್ರೂ ಸರಿ, ನಾನಿದ್ರಿಂದ ಹಿಂದೆ ಸರಿಯೋದಿಲ್ಲ. ಅವ್ರೆಲ್ರೂ ನಿನ್ನ ಜಾನ್ಕಿ ಜಾನ್ಕಿ ಅಂತ ಪ್ರೀತಿಯಿಂದ ಕರಿತಾ ಇದ್ರೆ ನಿನ್ ಕಣ್ಣಲ್ ಸಂತೋಷ ಕಾಣುತ್ತಲ್ಲ, ನನಗದ್ ಸಾಕು. ಅಲ್ಲ ಅಮ್ಮ, ನಮ್ ಕಾಶಿ ಬದ್ಲಾಗಿಲ್ವಾ? ಅದೇ ತರ ಅವರು ಬದ್ಲಾಗ್ತಾರೆ. ಆಮೇಲೆ ನಮ್ಮಮ್ಮ ಆಸೆ ಪಟ್ಟ ಹಾಗೆ ಎಲ್ರೂ ಒಂದೇ ಕುಟುಂಬದ ತರ ಒಂದಾಗ್ ಬಾಳ್ತೀವಿ. ನಿನ್ ಮಗಳಿಗ್ ನೋವಾಗ್ತಿದೆ ಅಂತ ನೀನ್ ನೋವು ಮಾಡ್ಕೋಬೇಡ. ನನಗೇನೂ ನೋವಾಗ್ತಿಲ್ಲ.